ಗಣೇಶ್ಗೆ ನೀವು ರೋಮಿಯೋ ಮಾಡ್ತೀರಿ. ಇನ್ಫ್ಯಾಕ್ಟ್ ನನಗೆ ರೋಮಿಯೋದಲ್ಲೂ ತುಂಬ ಮನಿ ವೈಸ್ ಪ್ರಾಬ್ಲಮ್ ಆಗಿದೆ ಸರ್. ಇವ್ರು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೆಯಾ, ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ. ಮಿತ್ರ ಅವ್ರನ್ನ ಒಂದು ಕಾಮಿಡಿಯನ್ ಆಗಿ ಮಾತ್ರ ಜನ ನೋಡಿದ್ದಾರೆ, ಬಟ್ ಅದ್ರ ಒಳಗಡೆ ಸಿನಿಮಾವಾಗಿ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೆಟ್ಟಲ್ಲಿ ನಿಂತಾಗ ಸ್ಕ್ರಿಪ್ಟಲ್ಲಿ ಮೂಗು ತೋರಿಸ್ತಾರೆ ಅನ್ನೋದು ಮಾತುಗಳಿದೆ. ಜನರಲಿ ವರ್ಲ್ಡ್ ಹಾಗೆ ಸರ್, ನೀವು ಚೆನ್ನಾಗಿದ್ರು ಸರಿ ಚೆನ್ನಾಗಿಲ್ಲ ಅಂದರೂ ಸರಿ, ನಾನು ಪರ್ಸ್ನಲಾಗಿ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಇದು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ಹಾಕಿದ್ದು ಒಂದು ಲೆವೆಲ್ ಆದರೂ ಹಣ ಬಂದಿಲ್ಲ ಅಂದರೆ ಇನ್ನೊಬ್ರು ಬರಲ್ಲ ಸರ್. ಗಣೇಶ್ಗೆ ನೀವು ರೋಮಿಯೋ ಮಾಡ್ತೀರಿ. ಆ ರೋಮಿಯೋ ಮಾಡಿದ ತಕ್ಷಣ ಮತ್ತೊಂದು ಬಾಂಡಿಂಗ್ ಹಾಗೆ ಬೆಳೀತದೆ, ಮತ್ತು ಸ್ಟೈಲ್ ಕಿಂಗ್ ಅಂತ ಕೂಡ ಮಾಡ್ತೀರಿ. ಸೊ ಒಂದು ಮಾತೆಲ್ಲ ಕೇಳಿದೆ, ಗಣೇಶನ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದಾ? ಖಂಡಿತ ಸರ್, ನನ್ನ ಪ್ರಕಾರ ಗಣೇಶ್ ಸರ್ನ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಏನಕ್ಕಂದರೆ ಅವ್ರಿಗೆ ಕ್ಲಾರಿಟಿ ಬೇಕು. ಅವರು ಪ್ರಶ್ನೆ ಮಾಡ್ತಾರೆ, ಅವಾಗ ಕ್ಲಾರಿಟಿ ಬೇಕು. ಇವಾಗ ನಾವು ಕಾನ್ಸೆಪ್ಟಲ್ಲಿ ಕ್ಲಿಯರ್ ಆಗಿದ್ದರೆ ಆ ಕ್ಲಾರಿಟಿನ ಕೊಡ್ಬೋದು. ಸೊ ಅಷ್ಟೇ. ಈಗ ನಾನು ಏನಕ್ಕೆ ಎದ್ದು ನಡ್ಕೊಂಡು ಬಂದು ಇದನ್ನು ಡೈಲಾಗ್ ಮಾತಾಡಬೇಕು ಅಂದರೆ ಆ ಎದ್ದೇಳೋದಕ್ಕೆ ಏನಿರಬೇಕು, ನಾನು ನಡ್ಕೊಂಡು ಬರೋದಕ್ಕೆ ಏನದನ್ನು ಕ್ರಿಯೇಟ್ ಮಾಡಿರ್ತೀನಿ, ಆ ಅರ್ಥನ ನಾನು ಹೇಳಬೇಕು. ಈಗ ನಾವು ತುಂಬ ಸಾಫ್ಟಾಗಿ ಏನೋ ಒಂದು ವಿಷಯ ರೊಮ್ಯಾಂಟಿಕ್ಕಾಗಿ ಮಾತಾಡಿದಾಗ ಕೂತ್ಕೊಂಡು ಆರಾಮಾಗಿ ಮಾತಾಡ್ತೀವಿ ಅನ್ನೋದನ್ನು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿದಾಗ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಈ ಕೋಪದಲ್ಲಿ ನಾನು ನನ್ನ ಕೋಪನ ನಿಮ್ಮ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿಂದ ನಡ್ಕೊಂಡು ಬಂದು ನಿಮ್ಮ ಹತ್ರ ಬರಬೇಕು ಅನ್ನೋ ಸೀನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಷ್ಟು ಕ್ಲಾರಿಟಿ ಅವರಿಗೆ ಕೊಟ್ಟರೆ ಸಾಕು. ಈ ಸಾಮಾನ್ಯವಾಗಿ ಒಂದಿಷ್ಟು ಹೀರೋಗಳು ಡೈರೆಕ್ಟರ್ಗಳ ಜೊತೆಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆದರೆ ಸೆಟ್ಟಲ್ಲಿ ನಿಂತಾಗ ಸ್ಕ್ರಿಪ್ಟಲ್ಲಿ ಮೂಗು ತೋರಿಸ್ತಾರೆ ಅನ್ನೋದು ಮಾತುಗಳಿದೆ. ಸೊ ನೀವು ಮಾಡಿದಂಥ ಯಾವುದಾದ್ರೂ ಹೀರೋ ಆ ಥರ ಮಾಡಿದ್ದು ಉಂಟಾ ಅಂತ? ಇಲ್ಲ, ಇದುವರೆಗೂ ನಾನು ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ಥರದ್ದು ಬಂದೇ ಇಲ್ಲ. ಅದ್ಯಾಕೆ ಬೇಕ್ರಿ ಇದ್ಯಾಕೆ ಬೇಕ್ರಿ ಅನ್ನೋ ಥರದ್ದು ಇಲ್ಲ. ಇದುವರೆಗೂ ಏನಂದರೆ ಸರ್, ನಾನು ಏನು ಕ್ಲಿಯರಾಗಿ ಹೇಳ್ತೀನಿ, ಕತೆ ಹೇಳಿದಾಗ ಏನೇನು ಹೇಳ್ತೀನಿ, ಇದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಅವ್ರಿಗೆ ತೋರಿಸ್ತೀನಿ. ಅದನ್ನೆಲ್ಲ ಮ್ಯಾಕ್ಸಿಮಮ್ ಸ್ಕ್ರೀನಲ್ಲಿ ತರ್ತೀನಿ. ಸೊ ಅದರಿಂದ ನನಗೆ ಇದುವರೆಗೂ ಯಾವುದೂ ಇದಿಲ್ಲ. ಆಮೇಲೆ ನಾನು ನನ್ನ ಎನ್ವೈರ್ಮೆಂಟ್ ಏನಿದೆ ಸರ್, ಅದನ್ನು ಮ್ಯಾಕ್ಸಿಮಮ್ ಸ್ವೀಟಾಗಿ ಇಟ್ಕೊಳ್ಳೋಕೆ ನೋಡ್ತೀನಿ. ಏನಕ್ಕಂದರೆ ನೀವು ಯಾವಾಗ ಒಂದು ಕ್ಯಾಪ್ಟನ್ ಆಗಿ ಟೀಮಲ್ಲಿ ಇರ್ತೀರ, ನೀವೇನು ಕೊಡ್ತೀರಾ ಅದೇ ರಿಫ್ಲೆಕ್ಟ್ ಆಗುತ್ತೆ. ಹಾಗಂದರೆ ನೀವು ಬಂದ ತಕ್ಷಣ ಹೂ ಅಂತ ಕಿರ್ಚಾಡೋಕ್ಕೆ ಶುರು ಮಾಡಿದ್ರೆ ಆ ರಿಫ್ಲೆಕ್ಷನ್ಸ್ ಎಲ್ಲ ಅದೇ ಬರೋಕ್ಕೆ ಶುರುವಾಗುತ್ತೆ. ನೀವು ಆರಾಮಾಗಿ ಕ್ಲೀನಾಗಿ ಎಲ್ಲ ಕ್ಲಿಯರ್ ಆಗಿದ್ರೆ ಸರ್, ಇದೇನೂ ಬರಲ್ಲ. ಆ್ಯಕ್ಚುಲಿ ಕೋಪ ಬರಲ್ಲ, ಯಾರ ಮೇಲೂ ಏನಿದು ಬರಲ್ಲ. ಯಾಕೆ ನೀವೆಲ್ಲನೂ ಏನು ಬೇಕು ಆವತ್ತಿಗೆ ಅನ್ನೋದು ಎಲ್ಲರಿಗೂ ಕೊಟ್ಟಿರ್ತಾರೆ, ಎಲ್ಲರೂ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ನಡೆಯುತ್ತೆ ಅಷ್ಟೇ. ಸರ್, ಇನ್ನೊಂದು ಒಂದಷ್ಟು ನಿರ್ದೇಶಕರಿಗೆ ಇಂಥದ್ದೇ ಜಾನರ್ ಮಾಡಬೇಕು ಅನ್ನೋದು ಇರುತ್ತೆ. ಅಂದರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿರ್ತಾರೆ ಡೈರೆಕ್ಟ್ರು ಅಂತಷ್ಟ. ನೀವು ಹೇಳಿದರೆ ನಾನು ಹಾರ್ಟ್ ಬೀಟ್ ಸಿನಿಮಾ ಮಾಡಬೇಕು, ಒಂದು ಪ್ರಯೋಗಾತ್ಮಕ ಸಿನಿಮಾಗಳನ್ನೇ ಮಾಡಬೇಕು ಅಂತ ಬಂದಾಗ, ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಥರದ ಪ್ರಯೋಗಗಳನ್ನ ನೀವು ಮಾಡ್ತಾ ಬಂದವರು ಸೊ ಕಾಣ್ತವೆ. ಆಮೇಲೆ ಕಮರ್ಷಿಯಲಿಗೆ ಒಪ್ಕೊಂಡ್ರಿ, ಕಮರ್ಷಿಯಲ್ ಜೊತೆಗೂ ಈಗಲೂ ಅಂತಹ ಪ್ರಯೋಗಗಳನ್ನು ಮಾಡ್ತಾಯಿದ್ರಿ. ಸ್ಟಾರ್ ನೀವು ಕೊಟ್ಟಂಥ ಸಿನಿಮಾಗಳನ್ನ ಹಿನ್ನೆಲೆ ನೋಡ್ತಾ ಇದ್ದರೆ ಸ್ಟಾರ್ಗಳನ್ನೇ ಹಿಂದೆ ಹೋಗ್ಬೇಕು. ನೀವು ಬರ್ತಾ ಮತ್ತೆ ಹೊಸಬರಿಗೆ ಪ್ರಯೋಗ ಮಾಡೋಕ್ಕೆ ಬಂದ್ರಿ. ಇದು ಏನಿದೆ ಸರ್, ಸಿನಿಮಾ ಬಂದ್ಬಿಟ್ಟು ಒಂದು ಕ್ರಿಯೇಟಿವ್ ಮೀಡಿಯಮ್ಮು. ಅದೇ ನಾನು ಹೇಳ್ದಂಗೆ ಆಫ್ ಬೀಟನ್ನು ನಾನು ಯಾವತ್ತೂ ಬಿಟ್ಟಿಲ್ಲ. ಆಫ್ ಬೀಟ್ ಒಳಗಡೆ ಕಮರ್ಷಿಯಲೈಸ್ಡ್ ಆಗಿ ನಾನು ಬ್ಲೆಂಡ್ ಆಗಿದ್ದೀನಿ. ನಾನು ನಿಮಗೆ ನಾಯಕ ಅನ್ನೋ ಒಂದು ಸಿನಿಮಾದ ಅನುಭವ ಹೇಳಿದೆ. ನಾಯಕ ಆದಮೇಲೆ ಈಗ ಜನ ಏನು ಕೇಳ್ತಾರೆ, ಕಮರ್ಷಿಯಲ್ ಕೇಳ್ತಾರೆ. ಬಟ್ ಅದ್ರ ಒಳಗಡೆ ನಾನು ನನ್ನ ಆಫ್ ಬೀಟ್ ತನನ ಯಾವತ್ತೂ ಬಿಟ್ಟಿಲ್ಲ. ಫಾರ್ ಎಕ್ಸಾಂಪಲ್, ಅದರ ಒಂದು ಸ್ಟಾರ್ಟಿಂಗ್ ನರೇಷನ್ ಬರುತ್ತೆ ಸರ್, ಕತೆ ಹೇಳೋ ರೀತಿ. ಅದು ಹೆಂಗೆ ಇಡೀ ಸಿನಿಮಾನ ಒಂದು ಕತೆ ಹೇಳಿ ಒಂದು 5 ನಿಮಿಷದಲ್ಲಿ ನಾವು ಪೊಸಿಷನ್ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಪಕ್ಕ ಆಫ್ ಬೀಟ್ ಸ್ಟೈಲೇ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಇನ್ಫ್ಯಾಕ್ಟು. ಅದೇ ಥರ ನಾನು ಯಾವತ್ತು ಸರ್ ಹಿಂಗೆ ಮಾಡಬೇಕು, ಅವ್ರ ಜೊತೆಗೆ ಮಾಡಬೇಕು, ಇವ್ರ ಜೊತೆಗೆ ಮಾಡಬೇಕು ಅನ್ನೋದು ಇದೆಯಲ್ಲ ಸರ್, ಅದು ಯಾವತ್ತು ನಾನು ಯಾವುದೋ ಒಂದು ವಿಷನ್ನ ಕಟ್ಕೊಂಡು ಅದ್ರ ಮೇಲೆ ನಾನು ಫಾಲೋ ಮಾಡ್ತಿಲ್ಲ. ನೆಕ್ಸ್ಟು ನಾನು ಏನು ಮಾಡಬೇಕು ಅಂತ ನಾನು ಸಿನಿಮಾನ ಡಿಸೈಡ್ ಮಾಡ್ತೀನಿ. ಅದಕ್ಕೆ ತಕ್ಕಂಗೆ ಈಗ ಫಾರ್ ಎಕ್ಸಾಂಪಲ್ ರೋಮಿಯೋ ಆದಮೇಲೆ ನನಗೆ ಎಲ್ಲ ಸ್ಟಾರ್ ಜೊತೆಗೂ ಆಫರ್ ಇತ್ತು. ಬಟ್ ಆದರೆ ನಾನು ಮಾಡಿದ್ದು ಚಡ್ಡಿ ದೋಸ್ತು ಸಿನಿಮಾ, ಯಾರು 2 ಕಾಮಿಡಿಯನ್ ಜೊತೆಗೆ. ನಾನು ಅದನ್ನೇ ಹೇಳಕ್ಕೆ ಬಂದೆ. ಯಾಕಂದರೆ ನನಗೆ ಯಾವುದು ಖುಷಿ ಕೊಡುತ್ತೆ ಆ್ಯಕ್ಚುಲಿ, ಅದ್ರ ಮೇಲೆ ನಾನು ಸಿನಿಮಾ ಮಾಡಬೇಕು ಅನ್ನೋದು. ಅದು ಯಾರಾದರೂ ಇರಲಿ ಸರ್, ಆ ಕತೆಗೆ ಯಾರು
ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಬರುತ್ತೆ. ಅವ್ರ ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದೇ ನನ್ನ ಇದು. ನಾನು ಯಾವತ್ತೂ ಅದೇ ಹೇಳಿದ್ನಲ್ಲ ಸರ್, ಹಿಂಗೆ ಇವ್ರ ಜೊತೆಗೆ ಮಾಡಿಬಿಡ್ಬೇಕು, ನೆಕ್ಸ್ಟ್ ಇದಾದ್ಮೇಲೆ ಹಿಂಗೆ ಮಾಡಬೇಕು, ಈ ಥರದ ಸಿನಿಮಾ ಮಾಡಬೇಕು, ನಾನು 100 crores ಮಾಡಬೇಕು, ಆ ಥರ ಯಾವುದೋ ಉದ್ದೇಶ ಇಲ್ಲ. ಈಗ ಸ್ಟಾರ್ ಸಿನಿಮಾಗಳೇ ಕಮರ್ಷಿಯಲ್ ಆಗಿ ಹಿಟ್ಟಾಗೋದು ಕಷ್ಟ ಅಂತ ಇರುವ ದಿನಗಳಲ್ಲಿ ನೀವು ಚಡ್ಡಿ ದೋಸ್ತ್ ಅಂತ ಒಂದು ಸಿನಿಮಾ ಮಾಡ್ತೀರಿ, ಅಲ್ಲಿ ಸಾಧು ಕೋಕಿಲ ಮತ್ತು ರಂಗಾಯಣ ರಘು ಇಬ್ಬರನ್ನ ಜೋಡಿಸಿ ಸಿನಿಮಾ ಮಾಡ್ತೀರಿ. ಸೊ ಆರಂಭದಲ್ಲಿ ಮಾಡುವಾಗ ನಿಮಗೆ ಒಂದಿಷ್ಟು ಮಾತುಗಳು ಬಂದಿದ್ದು ನಿಜನ? ಅಂದರೆ ಇವ್ರನ್ನ ಹಿಡ್ಕೊಂಡು ಸಿನಿಮಾ ಮಾಡ್ತಾ ಇದೆಯಾ, ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ? ಹೌದು ಹೌದು, ಅದೆಲ್ಲ ನೋಡಿದ್ದೀನಿ ಸರ್. ಇನ್ಫ್ಯಾಕ್ಟ್ ಚಡ್ಡಿ ದೋಸ್ತಲ್ಲಿ ನೋಡಿದ್ದೀನಿ, ರಾಗ ಅಂತ ಸಿನಿಮಾದಲ್ಲಿ ನಾನು ಭಯಂಕರ ನೋಡಿದ್ದೀನಿ ಸರ್. ರಾಗಾನು ಸರಿ, ಟೆರರಿಸ್ಟು ಸರಿ, ನಾನು ನೋಡಿದ್ದು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಓದಾ ಬಿಡು ಅಂತ. ಯಾಕಂದರೆ ಸ್ಟೈಲ್ ಕಿಂಗ್ ಅಂತ ಗಣೇಶ್ ಸರ್ ಜೊತೆಗೆ ಮಾಡಿ ನೆಕ್ಸ್ಟ್ ಸಿನಿಮಾ ನಾನು ಮಾಡ್ತಿರೋದು ಅದು ಸ್ಟೈಲ್ ಕಿಂಗಲ್ಲಿ ಹ್ಯೂಜ್ ಸ್ಟಾರ್ ಕಾಸ್ಟ್ ಇದೆ ಸರ್. ಅದಾದಮೇಲೆ ನಾನು ಮಾಡ್ತಿರೋದು ಮಿತ್ರ ಸರ್ ಜೊತೆಗೆ. ಮಿತ್ರ ಅವ್ರನ್ನ ಒಂದು ಕಾಮಿಡಿಯನ್ ಆಗಿ ಮಾತ್ರ ಜನ ನೋಡಿದ್ದಾರೆ. ಬಟ್ ಅದ್ರ ಒಳಗಡೆ ಸಿನಿಮಾವಾಗಿ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದರಿಂದ ಜನರಲಿ ವರ್ಲ್ಡ್ ಹಾಗೆ ಸರ್, ನೀವು ಚೆನ್ನಾಗಿದ್ರು ಸರಿ, ಚೆನ್ನಾಗಿಲ್ಲ ಅಂದರೂ ಸರಿ, ಕಮೆಂಟ್ ಮಾಡ್ತಾ ಇರ್ತಾರೆ. ಆಮೇಲೆ ಈ ಫೀಲ್ಡಲ್ಲಿ ನಿಮ್ಮನ್ನ ಒಂದೊಂದು ಸೆಕೆಂಡು ಜಡ್ಜ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀವು ಪ್ರಿಪೇರ್ ಆಗಿಬಿಡ್ಬೇಕು. ನೀವು ಅದನ್ನೆಲ್ಲ ರಿಯಾಕ್ಟ್ ಮಾಡ್ತಾ ಹೋದರೆ ನಮ್ಮ ಗೋಲ್ ಏನಿದೆ ಸರ್, ಎಲ್ಲಿ ಹೋಗಿ ಒಂದು ಸಿನಿಮಾದಲ್ಲಿ ರೀಚ್ ಆಗಬೇಕು ಅಂತ ಇರ್ತೀವಿ, ಅದ್ರ ದಾರಿ ತಪ್ಪಿಡ್ತೀವಿ. ಚಡ್ಡಿ ದೋಸ್ತ ನೀವು ಅನ್ಕೊಂಡಂಗೆ ಸಿನಿಮಾ ಆಯ್ತಾ? ಚಡ್ಡಿ ದೋಸ್ತ್ ಒಂದು ಲೆವೆಲ್ ಆಯ್ತು. ಇನ್ಫ್ಯಾಕ್ಟ್ ನಾನು ಮಾಡಿದ್ದು ಸಿನಿಮಾದಲ್ಲಿ ಪ್ರಾಫಿಟಬಲ್ ವೆಂಚರ್ ಅಂತಾನೆ ಹೇಳ್ಬೋದು. ಸಿನಿಮಾ ಅಷ್ಟು ಸಿನಿಮಾಗಳು, ಹೌದು, ಅಷ್ಟು ಸಿನಿಮಾಗಳೆಲ್ಲ ಅದು ರೋಮಿಯೋ ಆದಮೇಲೆ ಪ್ರಾಫಿಟಬಲ್ ವೆಂಚರ್. ಇನ್ಫ್ಯಾಕ್ಟ್ ನನಗೆ ರೋಮಿಯೋದಲ್ಲೂ ತುಂಬ ಮನಿ ವೈಸ್ ಪ್ರಾಬ್ಲಮ್ ಆಗಿದೆ ಸರ್. ನಾನು ಅದನ್ನು ಪರ್ಸ್ನಲಾಗಿ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಅದಾದಮೇಲೆ ತಿರ್ಗಾ ಚಡ್ಡಿ ದೋಸ್ತ್ ಪ್ರಾಫಿಟಬಲ್ ವೆಂಚರ್. ಇನ್ಫ್ಯಾಕ್ಟ್ ಅರ್ಜುನ ಇಸ್ ಅ ಪ್ರಾಫಿಟಬಲ್. ಇಲ್ಲಾಂದರೆ ಸರ್, ಇದು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ಹಾಕಿದ್ದು ಒಂದು ಲೆವೆಲ್ ಆದರೂ ಹಣ ಬಂದಿಲ್ಲ ಅಂದರೆ ಇನ್ನೊಬ್ರು ಬರಲ್ಲ ಸರ್. ಕರೆಕ್ಟ್. ಇಲ್ಲಾಂದರೆ ನಾನು ನನ್ನ ಸಿನಿಮಾಗಳಲ್ಲಿ ನೀವು ಲಿಸ್ಟಲ್ಲಿ ನೋಡಿದ್ರೆ ನನಗೆ ಸಿನಿಮಾನೇ ಸಿಗಬಾರ್ದಾಕಿರ್ತ. ಒಂದು ಲೆವೆಲ್ ಆದರೂ ರೀಚ್ ಆಗ್ತೀವಿ. ನಿಮಗಾಗದೇ ಇದ್ರೂ ಪ್ರೊಡ್ಯೂಸರ್ ಸೇಫ್ ಮಾಡೋ ಒಂದು ಲೆವೆಲ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಯಾಕಂದರೆ ಎಲ್ಲೋ ಟಿ ವಿ ರೈಟ್ಸ್ ಅಂತ ಹೋಗಿರುತ್ತೆ, ಎಲ್ಲೋ ಒಂದು ಕಡೆ ಏನೋ ಮಾಡ್ತಾರಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಸರ್, ಅದನ್ನ ಎಲ್ಲೂ ಇನ್ನೂ ಹೋಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಸರ್ ಇಲ್ಲ ಸರಿ, ಈ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬಂದಾಗ ಎಲ್ಲ ಸಿನಿಮಾಗಳನ್ನೇ ಒಂದು ಕಡೆ ಇಡೋದಾದರೆ ರಾಗ ಮತ್ತೊಂದು ಹೊಸ ಪ್ರಯತ್ನ, ಹೊಸ ಪ್ರಯೋಗ, ಮತ್ತು ಇಟ್ಸ್ ಎ ಚಾಲೆಂಜಿಂಗ್ ಜಾಬ್ ಕೂಡ. ಯಾಕೆ ಅಂತಂದರೆ ಒಬ್ಬ ಹಾಸ್ಯ ನಟನ ಕರ್ಕೊಂಬಂದು ನೀವು ಅಂಥದ್ದೊಂದು ಪಾತ್ರ ಇಟ್ಟು ಮಾಡೋದಿದೆಯಲ್ಲ, ಆಮೇಲೆ ಇಡೀ ಸಿನಿಮಾ ಸೆಟ್ ಆಗ್ತೀರಿ. ಇಡೀ ಸಿನಿಮಾ ಸೆಟ್ ಹಾಕಿ ಅದ್ಭುತವಾಗಿ ಇಡೀ ಸಿನಿಮಾನ ಪೇಂಟಿಂಗ್ ಥರ ಮಾಡ್ತೀರಿ. ಆ ಚಾಲೆಂಜಸ್ ಎಷ್ಟಿತ್ತು? ಆರಂಭದಲ್ಲಿ ನೀವು ಹೇಳಿದ್ದಕ್ಕಿಂತ ಬಜೆಟ್ ಜಾಸ್ತಿ ಆಯಿತಾ? ಆಮೇಲೆ ಆ ಸಿನಿಮಾದ ಒಟ್ಟಾರೆ ಕಮರ್ಷಿಯಲ್ ಏನಾಯಿತು ಸರ್? ಈಗ ಮಿತ್ರ ಸರ್ ಬಂದ್ಬಿಟ್ಟು ಒಳ್ಳೆ ಫ್ರೆಂಡು ಸರ್, ಒಳ್ಳೆ ಹ್ಯೂಮನ್ ಬೀಯಿಂಗ್ ಸರ್. ನಾನು ನೋಡಿದ್ರಲ್ಲೇ ಒನ್ ಆಫ್ ದ ಒಳ್ಳೆ ಹ್ಯೂಮನ್ ಬೀಯಿಂಗ್ ನನ್ನ ಲೈಫಲ್ಲಿ ನೋಡಿದ್ದಂದರೆ ಮಿತ್ರ ಸರ್. ಬೈ ಹಾರ್ಟ್ ಮಾತಾಡ್ತಾರೆ ಸರ್. ಅವರಿಗೆ ಈ ಲೆಕ್ಕಾಚಾರ ಎಲ್ಲ ಸಿನಿಮಾ ಮುಂದೆ ಸೆಕೆಂಡ್ರಿನೇ. ನನ್ನ ಜೊತೆಗೆ ಒಂದು ಸತಿ ಈ ಸಿನಿಮಾ ನನಗಿನ್ನೂ ಜ್ಞಾಪಕ ಇದೆ ಸರ್. ಸ್ಟೈಲ್ ಕಿಂಗ್ ಟೈಮಲ್ಲಿ RR ನಗರ್ಗೆ ನಾನು ಪ್ರೊಡ್ಯೂಸರ್ ಮೀಟ್ ಮಾಡಿಕೊಂಡು ಎಲ್ಲೋ ರಿಟರ್ನ್ ಆದಾಗ, ಸರ್ ನಿಮ್ಮನ್ನು ನೋಡಿದೆ, ಇಲ್ಲ ನಾನು ಪ್ರೊಡ್ಯೂಸರ್ ಮನೆಗೆ ಹೋಗ್ತಾಯಿದ್ದೀನಿ, ಹೋಗಿ ರಿಟರ್ನ್ ಬಂದಾಗ ಈ ಕಡೆ ಬನ್ನಿ ಸರ್. ಸರಿ ಅಂತ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಸರ್. ಸರ್ ಏನೋ ಒಂದು ಸಿನಿಮಾ ಮಾಡೋಣ, ನಿಮ್ಮ ಜೊತೆಗೆ ಮಾಡಬೇಕಂತ ನನಗೊಂದು ಆಸೆ ಇದೆ. ಹೌದಾ, ಸರಿ ಸರ್, ಒಂದು ಕತೆ ಏನಾದರೂ ಇದ್ದರೆ ಹೇಳಿ ಸರ್. ಏನಪ್ಪ ಸರ್, ಯಾವ ಥರ ಕತೆ ಬೇಕು? ಕಾಮಿಡಿ ಮಾಡ? ಕಾಮಿಡಿ ಬೇಡ ಸರ್, ಕಾಮಿಡಿ ನಾನು ತುಂಬ ಮಾಡಿಬಿಟ್ಟಿದ್ದೀನಿ, ನಾನು ಆ್ಯಕ್ಟ್ ಮಾಡ್ದಂಗೆ ಕಾಣಬೇಕು ಸರ್ ಸಿನಿಮಾ. ಓಕೆ, ಈ ಥರದ್ದೊಂದು ಸಿನಿಮಾ ಇದೆ ಸರ್, ಹೇಳಿ ಸರ್. ಸರ್ ಒಂದು 5 ನಿಮಿಷ ಹೇಳಿದ್ದೀನಿ. ಮೇಲೆ ಹೋದರು ಸರ್, ಕಾಫಿ ತೊಗೊಂಡು ಬಂದರು, ಕೊಟ್ಟರು, ಕೈಯಲ್ಲಿ ಹಿಂಗೆ ತೊಗೊಂಡು ಒಂದು ಚೆಕ್ ಕೊಟ್ಟರು ಸರ್. ಸರ್ ಲೆಫ್ಟಲ್ಲೇ ಇಲ್ಲಿ ಬ್ಯಾಂಕ್ ಇದೆ, ಹೋಗಿ ಸರ್ ನೀವು ದುಡ್ಡು ತೊಗೊಂಡು ಹೋಗಿ ಸರ್. ಸರ್ ನನಗೆ ಆಶ್ಚರ್ಯ ಆಗ್ತಿದೆ, ನನಗೆ ತುಂಬ ಆಶ್ಚರ್ಯ ಆಯಿತು. ಇದೇನು ನಿಜಾನ ಚೆಕ್ ಏನೋ ಸುಮ್ಮನೆ ಹೇಗೆ ಸರ್ ನೀವು ಹೋಗಿ ಸರ್ ಅಂತ ಫೋನ್ ಮಾಡಿ ಮ್ಯಾನೇಜರ್ಗೆ ಹೇಳ್ತಿದ್ದಾರೆ. ಹೋದೆ, ಕೊಟ್ಟೆ, ದುಡ್ಡು ಕೊಟ್ಟರು ಸರ್. ನಾನು ಸರಿ ಅಂತ ನಾನು ಸಿನಿಮಾ ಕೆಲಸ ಎಲ್ಲ ಶುರು ಮಾಡ್ತಾಯಿದ್ದೀನಿ. ಬಟ್ ಮಿತ್ರ ಸರ್ ಹೇಳಿದ್ರು, ನಾನು ಫುಲ್ ವರ್ಷನ್ ಮಾಡ್ಕೊಂಡು ಬರ್ತೀನಿ ಸರ್, ಆಮೇಲೆ ನಿಮ್ಮ ಹತ್ರ ಫುಲ್ ವರ್ಷನ್ ಕತೆ ಹೇಳಾದ್ಮೇಲೆ ಸರ್ ಇದನ್ನು ಬೆಸ್ಟಾಗಿ ಮಾಡಬೇಕಂದ್ರೆ ಏನು ಮಾಡ್ಬೋದು ಸರ್, ಇವರೆಲ್ಲ ಇದ್ದರೆ ಬೆಸ್ಟ್ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ ಸರ್, ನೀವು ಪಾಡಿಗೆ ಮಾಡ್ತಾ ಹೋಗಿ, ನಿಮ್ಗೆ ಏನು ಬೇಕು ಅನ್ನೋದು ಮಾತ್ರ ಹೇಳಿ, ಮಿಕ್ಕಿದ್ದು ನಾನು ಕೊಡಿಸೋದು ನನ್ನ ಜವಾಬ್ದಾರಿ. ಆಮೇಲೆ ಒಬ್ಬ ಅಂಧನ ಪಾತ್ರ
ಬಟ್ ಅವ್ರ ಯಾಕಂದರೆ ವರ್ಲ್ಡ್ನ ನಾವು ಹೆಂಗೆ ನೋಡ್ತೀವಿ ಅನ್ನೋದು ಒಂದು ಇದಿದೆ ಸರ್. ಕಣ್ಣಲ್ಲಿ ನೋಡ್ತೀವ ಅಂತ ಹೇಳಿದ್ರೆ ಸರ್, ಕಣ್ಣು ಬಂದ್ಬಿಟ್ಟು ಒಂದು ಪ್ರಾಸೆಸ್ಸೇ. ನಮ್ಮ ಮೈಂಡಲ್ಲಿ ಏನು ನೋಡ್ತೀವಿ ವರ್ಲ್ಡು, ಅದೇ ಆ್ಯಕ್ಚುಲಿ ವರ್ಲ್ಡು. ಕರೆಕ್ಟ್. ಕಣ್ಣು ಅದರ ಪ್ರಾಸೆಸ್ಸು ಆ್ಯಕ್ಚುಲಿ. ಈಗ ನಿಮ್ಮ ಮುಂದೆ ಕೂತಿದ್ದೀರಾ ಅಂತ ನನ್ನ ಕಣ್ಣು ಹೇಳ್ತಾ ಇದೆ, ಬಟ್ ಇದು ಪ್ರಾಸೆಸ್ ಮಾಡ್ತಾ ಇದೆ ಅನ್ನೋದು ಲೆಕ್ಕ. ಆವಾಗ ಕಣ್ಣಿಗೆ ಮುಚ್ಚಿದ್ರು ನೀವು ಮೈಂಡಲ್ಲಿ ವರ್ಲ್ಡ್ನ ನೋಡ್ಬೋದು ಅನ್ನೋದು ಮಿತ್ರ ಸರ್ ಕ್ಯಾರೆಕ್ಟ್ರು ಅದು ಆ್ಯಕ್ಚುಲಿ. ವರ್ಲ್ಡ್ನ ಕಣ್ಣಿಲ್ದೆ ಅವರು ತುಂಬ ಬ್ಯೂಟಿಫುಲ್ ಅಂತ ಅಂದ್ಕೊಂಡು ಬಾಳ್ತಿದ್ದಾರೆ. ಆವಾಗ ಆ ಇಡೀ ಸಿನಿಮಾದ ಸರೌಂಡಿಂಗ್ ಏನಿದೆ, ಜಗತ್ತನ್ನು ನಾವು ಕಟ್ತೀವಿ, ಅದೆಲ್ಲನೂ ಒಂಥರ ಪೇಂಟಿಂಗ್ ಥರ ಅನಿಸ್ಬೇಕು ಅನ್ನೋದೇ ಅದರ ಫಸ್ಟ್ ಥಾಟು. ಯಾಕಂದರೆ ನಾವು ಸಿನಿಮಾ ಕತೆ ಬರೆದಾದ ಮೇಲೆ ಸರ್, ಆ ಕತೆ ಏನು ಮಾಡಬೇಕು ಅಂತ ಕತೆ ನಮಗೆ ಹೇಳುತ್ತೆ ಆ್ಯಕ್ಚುಲಿ. ಆ ಥರ ಮಾಡಿದ ಸಿನಿಮಾನೇ ಅದು ಆ ಸಿನಿಮಾ. ಸೊ ಮಿತ್ರ ಸರ್ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಮಾಡಿದ್ದು ಎಲ್ಲ ಕರೆಕ್ಟಾಗಿ ಮಾಡಿದ್ರು. ಒಂದೇ ಒಂದು ಏನಂದರೆ ಬಾಹುಬಲಿ ಆಪೋಸಿಟ್ ಬಂದರು. ಯಾಕಂದರೆ ಬಾಹುಬಲಿ 1 ಆಗಿದ್ರೂ ಪರವಾಗಿಲ್ಲ, 2 ಅಲ್ವಾ, ಅದೊಂದು ಫ್ರ್ಯಾಂಚೈಸಿ ಸಿನಿಮಾ ಮುಂದೆ ಬರೋದಿದೆಯಲ್ಲ, ಸ್ವಲ್ಪ ಅದೇನಾದರೂ ಒಂದು 2 ವಾರದ ಲೇಟ್ರ್ ಬಂದಿದ್ರು ತುಂಬ ಮ್ಯಾಜಿಕಲ್ ಮೂಮೆಂಟ್ಸ್ ನಡೆದಿರುತ್ತೋ ಅನ್ನೋದು ಇರುತ್ತೆ. ಬಟ್ ಏನು ಬೇಜಾರಿಲ್ಲ ಸರ್, ಅದರಿಂದ ಏನೋ ಒಂದು ಪಾಠ ಕಲ್ತಿರ್ತೀವಿ, ನೆಕ್ಸ್ಟ್ ಮುಂದೆ ಹೋಗ್ತಾ ಇರಬೇಕು. ಸೊ ಅದನ್ನು ಮೆಮರಿಯಾಗಿ ಇಟ್ಬಿಟ್ಟು ಅದೀಗ ತಮಿಳಿಗೂ ಕೂಡ ರೆಡಿ ಆಗಿದೆ. ಹೌದು, ತಮಿಳಲ್ಲಿ ರಿಲೀಸ್ ಮಾಡಬೇಕು ಅಂತ ಮಿತ್ರ ಸರ್ ವೆರಿ ಶಾರ್ಟ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಅಟೆಂಪ್ಟ್ ಅಷ್ಟೇ ಸರ್, ಟ್ರೈ ಮಾಡ್ಬೋದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಹಾಕಿದ್ದು ಅಮೌಂಟ್ ಆದ್ರೂ ಬಂದರೆ ಏನೋ. ಹೌದು, ತುಂಬ ಅವ್ರು ಇಮಿಡಿಯೇಟ್ ಇನ್ನೊಂದು ಸಿನಿಮಾ ಮಾಡಿಬಿಡ್ತಾರೆ ಸರ್. ಅಂಥವ್ರ ಸಿನಿಮಾಗಳಲ್ಲಿ ದುಡ್ಡು ಸಿಗಬೇಕು, ಅವ್ರು ಮಾಡ್ತಾ ಇದ್ರೆ ಸರ್ ಇನ್ನೂ ಏನೇನೋ ಡಿಫ್ರೆಂಟ್ ಸಿನಿಮಾಗಳನ್ನ ಅಟೆಂಪ್ಟ್ ಮಾಡ್ಬೋದು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.